ಸಿದ್ದರಾಮಯ್ಯ ಅವರ ಬಜೆಟ್ ಅನ್ನ ಕಾಂಗ್ರೆಸ್ನ ಶಾಸಕರೆಲ್ಲರೂ ಕೂಡ ಕೊಂಡಾಡ್ತಾ ಇದ್ದಾರೆ. ಆದರೆ ಬಿಜೆಪಿಯವರು ಖಂಡಿತ ವಿರೋಧ ಪಕ್ಷವಾಗಿ ಏನೆಲ್ಲ ವಿರೋಧ ಮಾಡಬೇಕು ಆ ರೀತಿಯ ವಿರೋಧವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಅರವಿಂದ ಬೆಲ್ಲದ್ ಲೇವಡಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ದಣಿವಾಗಿದೆ, ಉತ್ಸಾಹ ಉಳಿದಿಲ್ಲ ಅಂತ ಹೇಳಿದ್ದಾರೆ. ತಪ್ಪು ಅಂಕಿಯ ಸಂಖ್ಯೆಗಳನ್ನ ಜನರ ಮುಂದಿಡುವ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅಂಕಿಅಂಶಗಳು ವರ್ಷದ ಕೊನೆಯವರೆಗೂ ಕೂಡ ಈಡೇರಿಸಲು ಆಗೋದಿಲ್ಲ. ಮುಸ್ಲಿಂ ಸಮುದಾಯಕ್ಕೆ ಮೀಸಲಾತಿ ಕೊಡಲಾಗಿದೆಯಲ್ಲ ಗುತ್ತಿಗೆದಾರರ ವಿಚಾರದಲ್ಲಿ ಮುಸ್ಲಿಂ ಗುತ್ತಿಗೆದಾರರಿಗೆ ಮೀಸಲಾತಿಯನ್ನು ಕೊಡಲಾಗಿದೆ. 2A ಮತ್ತು 2Bಗೆ ಮೀಸಲಾತಿಯನ್ನು ಇಟ್ಟಿದ್ದಾರೆ. ಆ ವಿಚಾರದಲ್ಲಿ ಇದು ಸ್ವಂತ ಅಜೆಂಡಾ ಅಂತ ಹೇಳಿ ಅರವಿಂದ್ ಲಿಂಬಾವಳಿ ಕಿಡಿಕಾರಿದ್ದಾರೆ. ದಾಖಲೆಯ 16ನೇ ಬಜೆಟ್ ಅನ್ನು ಕರ್ನಾಟಕದ ಜನತೆಯ ಮುಂದೆ ಇಟ್ಟಿದ್ದಾರೆ. ನನಗನ್ಸಿದ ಮಟ್ಟಿಗೆ ಸಿದ್ದರಾಮಯ್ಯನವರಿಗೆ ಈ ಬಜೆಟನ್ನು ನೋಡಿದರೆ ಅವರಿಗೆ ದಣಿವಾಗ್ಬಿಟ್ಟಿದೆ. ಅವ್ರಿಗೂ ಕೂಡ ಈ ಬಜೆಟನ್ನು ಮಂಡನೆ ಮಾಡೋಕ್ಕೆ ಯಾವುದೇ ಉತ್ಸಾಹ ಅವರಲ್ಲಿ ಉಳಿದಿಲ್ಲ ಅಂತ ಅನಿಸ್ತದೆ. ಯಾಕಂದರೆ ಯಾವುದೇ ಹೊಸ ವಿಚಾರಗಳನ್ನು, ರಾಜ್ಯವನ್ನು ಹೊಸ ದಿಕ್ಸೂಚಿ ಕೊಟ್ಟು ಮುಂದುವರಿಯುವಂಥ ಯಾವುದೇ ಯೋಜನೆಗಳು ಈ ಬಜೆಟ್ದಲ್ಲಿ ಕಂಡು ಬರ್ತಾ ಇಲ್ಲ. ಅವರು ಹೋದ ಸಾರಿ ಏನು ಅಂಕಿ ಸಂಖ್ಯೆಗಳನ್ನು ಕೊಟ್ಟಿದ್ದರು, ಆ ಅಂಕಿ ಸಂಖ್ಯೆಗಳು ಅವರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಬಜೆಟನ್ನು ಉತ್ತಮವಾಗಿ ಜನರ ಮುಂದೆ ಅಂಕಿ ಸಂಖ್ಯೆ ತೋರ್ಸಕ್ಕೆ ಒಂದು ಫಿಗರನ್ನು ಅವ್ರು ಕೊಡ್ತಾ ಇದ್ದಾರೆ ಅಂತ ನಾವು ಹೇಳಿದ್ವಿ. ಅಂದರೆ ಸುಮಾರು 9,500 ಕೋಟಿಯಷ್ಟು ಟ್ಯಾಕ್ಸ್ ಕಲೆಕ್ಷನ್ನು ನಮ್ಮ ರಾಜ್ಯದಲ್ಲಿ ಕಡಿಮೆ ಆಗೈತೆ. ಆದರೆ ಕೇಂದ್ರ ಸರ್ಕಾರದಿಂದ ಏನು ಬರಬೇಕಾಗಿತ್ತು ಅನುದಾನ, ಇವರ ಅಂದಾಜಿಗಿಂತ ಕೇಂದ್ರ ಸರ್ಕಾರ ಹೆಚ್ಚು ದುಡ್ಡನ್ನು ಕೊಟ್ಟಿದೆ. ಆದರೂ ಕೂಡ ಇವರು ಕೇಂದ್ರ ಸರ್ಕಾರಕ್ಕೆ ದೂಷಣೆ ಮಾಡೋದು ನಿಲ್ಲಿಸ್ತಾ ಇಲ್ಲ. ಕೇಂದ್ರ ಸರ್ಕಾರದಿಂದ ಗ್ರಾಂಟ್ ಏನು ಕೊಡಬೇಕಾಗಿತ್ತು ಆ ಗ್ರಾಂಟನ್ನು ಕೂಡ ಹೆಚ್ಚು ಕೊಟ್ಟಿದೆ. ಕೇಂದ್ರ ಸರ್ಕಾರದಿಂದ ಸೆಂಟ್ರಲ್ ಟ್ಯಾಕ್ಸ್ದಲ್ಲಿ ಏನು ಶೇರ್ ಕೊಡಬೇಕಾಗಿತ್ತು ಅದನ್ನು ಕೂಡ ಏನು ಇವರು ಊಹಿಸಿದ್ರು ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿದೆ. ಹಾಗಾಗಿ ಅವ್ರು ಏನು ಇವತ್ತು ಈ ಅಂಕಿಅಂಶಗಳು ಕೊಟ್ಟಿದ್ದಾರೆ, ಏನು ನಾವು ರಾಜ್ಯದ ಬೆಳವಣಿಗೆ ಮೇಲೆ ದುಡ್ಡು ಖರ್ಚು ಮಾಡ್ತೇವೆ ಅಂತ ಹೇಳಿದ್ದಾರೆ. ನನಗನ್ಸಿದ ಮಟ್ಟಿಗೆ ವರ್ಷದ ಕೊನೆಗೆ ಆ ಯಾವುದೂ ಅಂಕಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಅವರಿಗೆ ಈಡೇರಿಸೋಕೆ ಆಗೋದಿಲ್ಲ. ಇದೊಂದು ಅತ್ಯಂತ ನಿರಾಶಾದಾಯಕವಾದ, ಯಾವುದೋ ಹೊಸತನ ಇಲ್ಲದಂಥ, ಒಂದು ರಾಜ್ಯದ ಬೆಳವಣಿಗೆಗೆ ಪೂರಕ ಅಲ್ಲದಂಥ ಬಜೆಟ್ ಇದು ಆಗಿದೆ. ದಾಖಲೆಯ 16ನೇ ಬಜೆಟನ್ನು ಕರ್ನಾಟಕದ ಜನತೆಯ ಮುಂದೆ ಇಟ್ಟಿದ್ದಾರೆ. ನನಗನ್ಸಿದ ಮಟ್ಟಿಗೆ ಸಿದ್ದರಾಮಯ್ಯನವರಿಗೆ ಈ ಬಜೆಟ್